ಇದೆಲ್ಲ ಆದಮೇಲೆ ಸರ್ಕಾರ ಹೋಗಬೇಕು ಅಂತಕ್ಕಂಥ ದೊಡ್ಡ ತೀರ್ಮಾನಕ್ಕೆ ಬಂದುಬಿಟ್ರು. ಯಾಕೆಂದರೆ ಕಾಂಗ್ರೆಸ್ನವರು ನಮಗೆ ಗೌರವ ಕೊಡಲಿಲ್ಲ. ನಮಗೆ ಬೋರ್ಡ್ ಕಾರ್ಪೊರೇಷನ್ ಹಿಂದೆ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಯಾರಿದ್ರು ಅವರೇ ಮುಂದುವರ್ಸ್ಕೊಂಡಿದ್ದಾರೆ. ಇದೆಲ್ಲ ಮತ್ತೆ ಘರ್ಷಣೆಗಳಾಯಿತು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಯಿತು, ಹಲವಾರು ರೀತಿ ಸಮಸ್ಯೆಗಳು ಉದ್ಭವ ಆಗಿ ದೇವೇಗೌಡರು ಚುನಾವಣೆಗೆ ಹೋಗಬೇಕು ಅಂತ, ಅವ್ರು BJP ಜೊತೆ ಹೋಗಬೇಕು ಅಂತ ಇರಲಿಲ್ಲ. ದೇವೇಗೌಡರು ಚುನಾವಣೆಗೆ ಹೋಗ್ಲಿಕ್ಕೆ ತಯಾರು ಮಾಡ್ಕೋಬೇಕು ಅಂತ ನಾನು ದೇವೇಗೌಡರಿಗೆ ಒಂದು ಮಾತು ಹೇಳಿದೆ, ಆಲ್ರೈಟ್ ನೀವು ಅವಮಾನ ತಡ್ಕೊಂಡು ಇವತ್ತು ಮುಂದುವರಿಕೆ ಸಾಧ್ಯ ಇಲ್ಲ ಅಂತ ಇದ್ದೀರಿ, ನಾನೇನು ಸಂಪಾದನೆ ಮಾಡಿದ್ದೀನಿ ಬಿಡಿದೆ ಅಂತ ಜಮೀನು ಇವತ್ತು ಕೆಲವರು ಬಂದು ನೋಡಿದ್ದೀನಿ. ನಾನು 15 ವರ್ಷ ಜಮೀನು ಹತ್ರ ಹೋಗೇ ಇರಲಿಲ್ಲ. ಬರೀ ರಾಜಕೀಯ ಆ ಪಾಳು ಬಿದ್ದೋಗಿದ್ದದು. ಆ ತೆಂಗಿನ ಗಿಡ ಏನಿವೆಲ್ಲ ಸರಿಯಾಗಿ ನೀರೇ ಆಗಿದೆ. ಈಗೆಲ್ಲ ಕೆಲವರು ಬಂದು ನೋಡಿದ್ದೀರಿ ತೋಟವನ್ನು ಯಾವ ರೀತಿ ಇಟ್ಕೊಂಡಿದ್ದೇನೆ. ಅಲ್ಲಿ ಆ ಜಮೀನೇ ಮಾರಿ ಚುನಾವಣೆ ನಡೆಸ್ಕೊಡ್ತೀನಿ ಅಂತ ದೇವೇಗೌಡರು ಏನು ಹಣ ಸಂಪಾದನೆ ಮಾಡಿರಲಿಲ್ಲ. ನಮ್ಮ ಹತ್ರ ಅವಕಾಶ ದುಡ್ಡಿರಲಿಲ್ಲ. ಆ 2004 ಚುನಾವಣೆಯಲ್ಲೂ ಯಾವನೊಬ್ಬ ಬಡ್ಡಿ ಚೆನ್ನಪ್ಪ ಅಂತೇಳಿ ಒಬ್ಬಿದ್ದ ಬೆಂಗಳೂರಿನಲ್ಲಿ, ರಾಜಜನರ ತೀರ್ಕೊಂಡು ಅವನು ದೇವೇಗೌಡರು ಒಬ್ಬ ಮಾಜಿ ಪ್ರಧಾನಮಂತ್ರಿ. ಓ ದೇವೇಗೌಡ ಬಂದಿದೆಯಪ್ಪ ಅಂತ. ಆ ರೀತಿ ಜೀವನದಲ್ಲಿ ಎಂತೆಂಥವ್ರ ಕೈಲೂ ಬಡ್ಡಿ ವ್ಯಾಪಾರದರ ಹತ್ರ ಆ ಪದ ಬಳಕೆ ಮಾಡಕ್ಕೆ ದೇವೇಗೌಡರಿಗೆ ಪಕ್ಷ ಕಟ್ಟಿದ ಪಕ್ಷ ಇದೆ. ನಾವು ನೋಡಿದ್ದೇವೆ ಕಣ್ಣಾರೆ ಇವನ್ನೆಲ್ಲ. ಇವತ್ತು ಮಾತಾಡ್ತಾರೆ ದೇವೇಗೌಡರ ಬಗ್ಗೆ ಜಾತ್ಯಾತೀತ ಹೆಸರು ತೆಗೆದಾಕ್ಬಿಡಿ ಅಂತಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಈ ಜಾತ್ಯಾತೀತ ಪದ ತೆಗೆದಾಕಿ ಅಂತ ಭಾಷಣ ಮಾಡ್ತಕ್ಕಂಥ ನಮ್ಮಲ್ಲೇ ಬೆಳೆದಂಥ ನಮ್ಮವರೇ ಆದಂಥ ಸಿದ್ದರಾಮಯ್ಯ. ಇದಕ್ಕೆಲ್ಲ ಕಾರಣಕರ್ತರು ಯಾರ್ಯಾರಿದ್ದಾರೆ? ಇದಕ್ಕೆ ದೇವೇಗೌಡರನ್ನ ಇಂಥ ಒಂದು ಪರಿಸ್ಥಿತಿ ತರಬೇಕಾದ್ರೆ ನಾನು ಕಾರಣಕರ್ತನ, ನಾನು ಮಾಡಿದ್ದೇನೆ ತಪ್ಪನ. ಅವತ್ತು ಯಡಿಯೂರಪ್ಪನವರು ಸಹ ಕಾಂಗ್ರೆಸ್ BJP ಬಿಡ್ತೀನಿ ಅಂತಾರೆ, ಬಂದರು ನನ್ನ ಹತ್ರ. BJP ಬಿಡ್ತೀನಪ್ಪ ಅಂತ ಚೀಟಿ ಕಳಿಸಿದ್ರು ನನಗೆ. ನಾನು 174ನೇ ಸೀಟು ಕೊನೆಯ ಬೆಂಚಲ್ಲಿ ಕೂತ್ಕೊಂಡಿದ್ದೆ. ಮೊದಲನೇ ಬಾರಿ ರಾಮನಗರದಲ್ಲಿ ಶಾಸಕನಾಗಿ ಮಾಡಿದ್ದಾರೆ. ಸಿದ್ಲಿಂಗ ಸ್ವಾಮಿ ಅಂತೇಳಿ ಯಡಿಯೂರಪ್ಪನ ಹತ್ರ ಯಾರೋ ಇದ್ದು ಒಬ್ಬ PA ಅವನ ಹುಡುಗ ಗನ್ಮ್ಯಾನ್ ಒಂದು ಸ್ಲಿಪ್ ಕೊಟ್ಟ, ಯಡಿಯೂರಪ್ಪನವ್ರು ಭೇಟಿ ಮಾಡಬೇಕು ಅಂತಾರೆ ಅಂತ. ನಾನು ಹೋದೆ ಅವ್ರ ಮನೆಗೆ. ಅವರು BJP ಬಿಡಬೇಕು ಅಂತ ಇದ್ದೀನಿ, ನನಗೆ ಒಂದು ಸ್ಥಾನಮಾನ ಒಂದು ಮಂತ್ರಿ ಮಾಡೋಕ್ಕಾಗಲ್ವಾ ಅಂತ. ಇದು ನಡೆದ ಘಟನೆಗಳೇನಿದೆ, ನಾನು ಅವತ್ತು ಯಡಿಯೂರಪ್ಪನವರಿಗೆ ದಾರಿ ತಪ್ಪಿಸ್ಲಿಲ್ಲ. ನಿಮ್ಮ ನಾಯಕತ್ವ ಇದೆ, 45 ಜನ ನಿಮ್ಮಲ್ಲಿರೋ MLAಗಳು BJP ಬಿಡಬೇಕು ಅಂತ ಇದ್ದಾರೆ. ಅವ್ರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಮ ನಾಯಕತ್ವ ಉಳಿತದೆ. ನಾನೇನಾದ್ರೂ ಅವ್ರು ನಾಳೆ ಮಾಡಬೇಕು ಅನ್ನೋದಾಗಿದ್ದರೆ ಆಯ್ತು, ನೀವು ಬರಬೇಕು ಅಂತೆಲ್ಲ ಬಂದ್ಬಿಡಿ ಅಂತ ರಾಜೀನಾಮೆ ಕೊಡಿಸಿ ಒಬ್ಬರನ್ನ ಹೊರಗಡೆ ತಂದರೆ BJPಯಿಂದ ಅವ್ರ ಪರಿಸ್ಥಿತಿ ಲೀಡರ್ಶಿಪ್ ಏನಾಗೋದು? ನಾವು ಆ ರೀತಿ ಬದುಕಿರತಕ್ಕಂಥವ್ರು. ಯಾರಿಗೂ ನಮಗೋಸ್ಕರವಾಗಿ ಇನ್ನೊಬ್ರು ಭಾಳ ಹಾಳು ಮಾಡಿಲ್ಲ, ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಟಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ನನಗೆ ದೇವರು ಸಮಾನ, ನೀವು ನನಗೆ ದೇವರು ಸಮಾನ. ಇದನ್ನು ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತಲೇ ಬಂದಿದ್ದೆ.